ಲಾಭ ದೊರೆಯಬಹುದು ಅಂತ ಹೇಳ್ತಾ ಇದೆ. ಇವರೆಲ್ಲ ಈ ಕನ್ಯಾ ರಾಶಿಯವರು ವ್ಯಾಪಾರವನ್ನು ಇಟ್ಕೊಂಡಿರ್ತೀರ, ವ್ಯಾಪಾರ ಏನೋ ಲಾಭಾಂಶ ಇರ್ತಾ ಇರೋದಿಲ್ಲ, ವ್ಯಾಪಾರ ಮಾಡಲಿಕ್ಕೂ ಕೂಡ ಎಷ್ಟೋ ಜನಕ್ಕೆ ಸಮಸ್ಯೆಗಳಾಗ್ತಾ ಇರುತ್ತೆ. ಅಂಥವ್ರು ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಿಮಗೆ ಒಂದು ಲಾಭಾಂಶ ದೊರಕುವಂಥದ್ದಾಗುತ್ತೆ. ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಯಾಕಂದರೆ ತುಂಬ ಜನ ನೋಡ್ಬೋದು, ನಮ್ಮ ಕುಟುಂಬದವ್ರ ಜೊತೆ ಕೂಡ ನಾವು ಚರ್ಚೆ ಮಾಡಲಿಕ್ಕೆ ಆಗದ ವಿಚಾರಗಳನ್ನು ನಾವೇನು ಮಾಡ್ತಾ ಇರ್ತೀವಿ, ಸ್ನೇಹಿತರೊಟ್ಟಿಗೆ ಹಂಚ್ಕೊಂಡಿರ್ತೀವಿ. ಹಾಗಾಗಿ ಅವರಿಂದ ಕೆಲವೊಂದು ಸಹಾಯಗಳು, ಸಮಸ್ಯೆಗಳು ಪರಿಹಾರ ಕೂಡ ಆಗ್ತಾ ಇದೆ. ಯಾವುದೇ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಬಾರ್ದಾದರೆ ಕನ್ಯಾ ರಾಶಿಯವರು ನೋಡ್ಕೊಳ್ಳಿ, ಜಾಗೃತರಾಗಿರಿ. ಏನಾದರೂ ಒಂದು ನಿರ್ಧಾರಗಳನ್ನು ಇವತ್ತು ಮಾಡುವಾಗ ಒಂದು ಆತುರದ ನಿರ್ಧಾರವನ್ನು ಮಾಡಬಾರ್ದು. ಒಂದು 2-3 ಬಾರಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ನೋಡಿದಾಗ ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇದೆ. ಆ ತುಲಾರಾಶಿಯವರಿಗೆ ಶುಭಪ್ರದ ಅಂದರೆ ಜೀವನದಲ್ಲೇ ಕೂಡ ಸಂತೋಷದ ವಾತಾವರಣ, ಯಾವುದೋ ಒಂದು ಅಂದ್ಕೊಂಡಂತಹ ಆ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಏನೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿರ್ತೀರ, ಅದ್ರ ಕಡೆ ಆಗ್ಬೋದು, ಅಥವಾ ವೈಯಕ್ತಿಕ ವಿಚಾರದಲ್ಲಿ ಕೂಡ ನಿಮಗೆ ಇವತ್ತು ಸಂತೋಷದ ವಾತಾವರಣ. ಇದ್ರ ಜೊತೆ ಮನಸ್ಸಿನಲ್ಲಿ ಹರ್ಷ ಹೆಚ್ಚಾಗಿ ಆತ್ಮವಿಶ್ವಾಸವು ಕೂಡ ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತೇವೆ. ಒಳ್ಳೆ ದಿನನೇ ಅಲ್ವಾ, ಯಾವುದೋ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆದಾಗ ಒಂದು ಮಾನಸಿಕವಾಗಿ ಕೂಡ ನಿಮಗೆ ಒಂದು ಹರ್ಷ ಇರುವಂಥದ್ದು ಅಥವಾ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇರುತ್ತೆ. ಯಾಕಂದರೆ ಯಾವುದೋ ಕೆಲಸ ಆಗಿದೆ ಅಂತಂದರೆ ಇನ್ನೂ ಮುಂದೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಇದು ನಿಮಗೆ ಬೆಂಬಲವಾಗಿರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ತುಲಾರಾಶಿಯವರು ಕೊಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದ ನಿಮಿತ್ತ ಪ್ರಯಾಣ ಮಾಡೋ ಅವಕಾಶ ದೊರಕಬಹುದು ಅಂತ ಹೇಳ್ತಾ ಇದೆ. ನೋಡಿ, ನಿಮಗೆ ವರ್ಕ್ ಮಾಡುವಂಥ ಕ್ಷೇತ್ರದಲ್ಲಿ ಒಂದು ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾ ಇದೆ. ಎಲ್ಲಾದರೂ ಹೊರಗಡೆ ಹೋಗುವಂತಹ ಅವಕಾಶಗಳಿದೆ. ಇಂದು ನಿಮಗೆ ಹೊಸ ಅನುಭವ ನೀಡ್ತಾ ಇದ್ರ ಜೊತೆಯಲ್ಲಿ ನೋಡಿ, ಯಾರೋ ಈ ವೃಶ್ಚಿಕ ರಾಶಿಯವ್ರಿಗೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ತುಂಬ ಜನ ಈಗ ಏನೋ ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಹೊರಗಡೆ ಹೋಗುವಂಥ ಯಾವುದೋ ಒಂದು ಮೀಟಿಂಗ್ ಇರ್ಬೋದು ಅಥವಾ ಏನೋ ಒಂದು ವಿಚಾರಕ್ಕೆ ಹೊರಗೆ ಹೋಗುವಂಥ ಅವಕಾಶಗಳ ಜೊತೆಯಲ್ಲಿ ಒಂದು ಹೊಸ ಅನುಭವಗಳನ್ನು ನೀವು ಇದನ್ನು ಪಡ್ಕೊಳ್ಬೋದು. ವೈವಾಹಿಕ ಜೀವನದಲ್ಲಿ ಸುಖಕರವಾಗಿರುತ್ತೆ ಅಂತ ಹೇಳ್ತಿದ್ರು. ವೃಶ್ಚಿಕ ರಾಶಿಯವರಿಗೆ ಯಾರೆಲ್ಲ ಈ ಮದುವೆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅದೆಲ್ಲ ಕೂಡ ಹೋಗುವಂಥದ್ದು, ಸುಖಮಯ ಜೀವನವನ್ನು ಇವತ್ತು ಕಂಡುಕೊಳ್ಬೋದು. ಏನಾದರೂ ವೈವಾಹಿಕ ಜೀವನದಲ್ಲಿ ಅಡೆತಡೆ ಆಗಿದ್ದರೆ, ಏನಾದರೂ ಘರ್ಷಣೆಗಳು ಅಥವಾ ಏನಾದರೂ ಮನಸ್ತಾಪಗಳಾಗಿದ್ದರೆ ಇವತ್ತು ನಿವಾರಣೆ ಮಾಡ್ಕೊಳ್ಳಿ ಅಂತ. ಸುಖಕರವಾಗಿರುತ್ತೆ ಅಂದರೆ ಇವತ್ತೇನೋ ತುಂಬ ಚೆನ್ನಾಗಿರ್ಬಿಡ್ತೀರಾ ಅಂತಲ್ಲ, ಏನೋ ಆಗಿರುವಂತಹ ಸಮಸ್ಯೆಗಳನ್ನ ಇವತ್ತು ಪರಿಹಾರ ಮಾಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಒಂದು ಯಾರು ಪತಿ ಪತ್ನಿಯರ ಜೊತೆ ಏನಾದರೂ ವಿರಸಗಳಾಗಿದ್ದರೆ ಸ್ವಲ್ಪ ಮಾತನಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಇವತ್ತು ಆಗುತ್ತೆ ಮಾತಾಡಿದ್ರೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವೃತ್ತಿಪರ ಜೀವನದ ನಡುವೆ ಸಮತೋಲನ ಕಾಪಾಡಿಕೊಳ್ಳೋದು ಅಗತ್ಯ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ಧನುಸು ರಾಶಿಯವರು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಆ ಕ್ಷೇತ್ರದಲ್ಲಿ ಯಾಕೆಂದರೆ ಒಂದು ಸಮತೋಲನ ಅಂತಂದರೆ ನೀವು ಒಂದು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು, ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರಬೇಕು. ಕಚೇರಿಯಲ್ಲಿ ವಾದ ವಿವಾದಗಳನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಮಾತುಗಳ ಅವಶ್ಯಕತೆ ಇಲ್ಲ. ಇವತ್ತು ನಿಮಗೆ ಧನುಸು ರಾಶಿಯವರು ಯಾರಲ್ಲಿ ಇದ್ದೀರಾ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸುಮ್ಮನೆ ವಿನಾಕಾರಣ ಮಾತುಗಳಾಡುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ಬಗ್ಗೆ ಚಿಂತನೆ ಮಾಡುವಂಥದ್ದು ಮಾಡಬಾರ್ದು. ಇನ್ನು ನಿಮ್ಮ ಪರಿಶ್ರಮ ಕೊನೆಯಲ್ಲಿ ಉತ್ತಮ ಪ್ರತಿಫಲ ನೀಡುತ್ತೆ ಅಂತ ನೋಡಿ, ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಕಡೆಯಲ್ಲಿ ನಿಮಗೆ ಅದರ ಒಂದು ಉತ್ತಮ ಫಲವನ್ನು ನೀವು ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಧನುಸ್ಸು ರಾಶಿಯವರು. ಮಕರ ರಾಶಿಯವರಿಗೆ ನೋಡಿದಾಗ ಇಂದು ವ್ಯವಹಾರದಲ್ಲಿ ಪ್ರಗತಿ ಸಾಧ್ಯತೆ ಇದ್ದರೂ ಹೆಚ್ಚಿನ ಶ್ರಮ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ನೋಡಿ ಏನು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಾಗುತ್ತೆ, ಕೆಲಸ ಕಾರ್ಯ ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಸ್ವಲ್ಪ ಹೆಚ್ಚಿನದಾಗಿ ನೀವು ಶ್ರಮ ವಹಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಳಿ, ಯಶಸ್ವಿ ಆಗ್ತಾರೆ ಇವತ್ತು ಮಕರ ರಾಶಿಯವರು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮತ್ತು ಪಿತ್ರಾರ್ಜಿತ ಆಸ್ತಿ ಇಂದ ಲಾಭ ತರುವಂತಹ ಅವಕಾಶಗಳು ಮಕರ ರಾಶಿಯವರಿಗೆ ಇರುವಂಥ. ಯಾಕಂದರೆ ನೋಡಿ, ಇವಾಗ ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಒಂದು ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆಗಳಿದ್ದರೆ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕೆಲವೊಂದು ಲಾಭಾಂಶಗಳು ಇವತ್ತು ನಿಮಗೆ ಸಿಗುವಂಥದ್ದು ಮಕರ ರಾಶಿಯವರಿಗೆ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ, ಕೆಲವೊಂದು ಬದಲಾವಣೆ ಯಾರು ನಿರೀಕ್ಷೆ ಇಟ್ಕೊಂಡಿರ್ತೀರಾ, ಏನೋ ಸ್ವಲ್ಪ ಬದಲಾವಣೆ ಆಗಬೇಕು ಅಥವಾ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಆ ಕ್ಷೇತ್ರದಲ್ಲಿ ಏನೋ ಕೆಲವರು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನೋಡ್ತಾ ಇರ್ತೀರಾ ಅಥವಾ ಬದಲಾವಣೆಗೆ ನೋಡ್ತಾ ಇರುವಂಥವ್ರಿಗೆ ಇವತ್ತು ಅವಕಾಶಗಳಿದೆ. ಇಂದು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳು ಕೂಡ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಮಾಡುವಂಥ ಕೆಲಸ ಕಾರ್ಯ ಮುಂದಿನ ಜೀವನದಲ್ಲಿ ಅದು ಒಂದು ವಿಶೇಷವಾಗಿರುವಂತಹ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಅಂತ ಹೇಳ್ತಾ ಇದೆ. ವ್ಯಾಪಾರದಲ್ಲಿ ಕೂಡ ಉತ್ತಮ ಒಂದು ಫಲವನ್ನು ನಿರೀಕ್ಷೆ ಇವತ್ತು ಕುಂಭರಾಶಿಯವರು ಮಾಡ್ಕೊಳ್ಬೋದು. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ವಿದೇಶ ಪ್ರಯಾಣದ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಯಾರೆಲ್ಲ ಮೀನರಾಶಿಯವರು ಇದ್ದಾರೆ ನೋಡಿ, ಎಷ್ಟೋ ಜನಕ್ಕೆ ಒಂದು ವಿದೇಶದಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಒಂದು ಬೇರೆ ದೇಶಗಳಲ್ಲಿ ಅವಾಗ ಅವಕಾಶಗಳು ಸಿಗುವಂಥದ್ದು ತುಂಬ ಜನ ನೋಡ್ತಾ ಇರ್ತೀರಾ. ನಾನು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ಯಾರೆಲ್ಲ ಮೀನರಾಶಿಯವರು ಇದ್ದೀರಾ, ಇವತ್ತು ಸ್ವಲ್ಪ ಅದ್ರ ಕಡೆ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನೀವು ಗಮನ ಕೊಟ್ಟರೆ ನಿಮಗೇನಾಗುತ್ತೆ, ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವರಿಗೆ ಒಂದು ಅನುಕೂಲಗಳು, ಅವಕಾಶಗಳು ಹೆಚ್ಚಾಗಿ
ಆಗುವಂತಹ ಸಾಧ್ಯತೆ ಇದೆ. ಇನ್ನು ವೃತ್ತಿಯಲ್ಲಿ ಬದಲಾವಣೆ ಸಾಧ್ಯತೆ ಇದ್ದು ಆರ್ಥಿಕ ಲಾಭ ದೊರೆಯುವ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಕೆಲವೊಂದು ಬದಲಾವಣೆ ಕೂಡ ಇದೆ. ಅದರಲ್ಲಿ ಒಂದು ಹಣಕಾಸಿನ ವಿಚಾರದಲ್ಲಿ, ವೃತ್ತಿ ಜೀವನದಲ್ಲಿ ನಿಮಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಯಾರಾದರೂ ಹಣ ಬಾಕಿ ಇರೋದು ಅಥವಾ ಏನಾದರೂ ಸ್ಯಾಲರಿಗಳು ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಅದ್ರ ಕಡೆ ಸ್ವಲ್ಪ ನಿಮಗೆ ಇವತ್ತು ಮಾತನಾಡಿದರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಮೀನರಾಶಿಯವರಿಗೆ ಇವತ್ತು